ಇಷ್ಟೊತ್ತಲ್ಲಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಇಟ್ಸ್ ಓಕೆ, ಪರವಾಗಿಲ್ಲ, ಹೇಳಿ ಅರ್ಜುನ್. ಅದೇ ಸರ್, ಪಕ್ಕಾ ಎವಿಡೆನ್ಸ್ ಇಲ್ಲದೆ ನಾವು ಕೋರ್ಟಲ್ಲಿ ಏನೇ ವಾದ ಮಾಡಿದ್ರೂ ಪ್ರಯೋಜನ ಇಲ್ಲ. ಬರೀ ಕೈಯಲ್ಲಿ ಮೊಳ ಹಾಕಿದಾಗತ್ತೆ. ಆ ವ್ಯಕ್ತಿ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ಹಗಲು ರಾತ್ರಿ ನಾವು ಅದೇ ಪ್ರಯತ್ನದಲ್ಲಿದ್ದೀವಿ. ಸಣ್ಣ ಪುಟ್ಟ ಕ್ಲೂ ಸಿಕ್ಕಿದೆ ಅಷ್ಟೇ. ಅವನು ನಮ್ಮ ಕೈಗೆ ಸಿಗೋವರೆಗೂ ಹೀಗೆ ಅಂತ ನಾವೇನು ಹೇಳೋಕ್ಕಾಗಲ್ಲ ಅರ್ಜುನ್. ನಮ್ಮ ಕೇಸ್ಗೆ ಅವನೇ ಪ್ರಮುಖ ಸಾಕ್ಷಿ. ಶತಾಯ ಗದಾಯ ಅವನು ನಮಗೆ ಸಿಗಲೇಬೇಕು. ಸರಿ ಸರ್, ನಾನು ಮತ್ತೆ ಮಾಡ್ತೀನಿ. ಸರಿ. ಅಂದ್ರೆ ಇಷ್ಟೊತ್ತು ನನ್ನ ಮಾತನ್ನ ಯಾರೋ ಕದ್ದು ಕೇಳಿಸ್ಕೊತಾ ಇದ್ರಾ? ಯಾರಿರ್ಬೋದು? ಇಷ್ಟು ಬೇಗ ಓಡ್ ಹೋಗೋದಕ್ಕೆ ಹೇಗ್ ಸಾಧ್ಯ? ನನ್ನ ಸುತ್ತಮುತ್ತ ಏನೋ ನಡೀತಾ ಇದೆ. ಸಾರಿ ಅರ್ಜುನ್ ಅಣ್ಣ, ನೋಡ್ಬಿಡ್ತಾನೆ ಅಂತ ಬೈದಲ್ಲಿ ಬರ್ತಿದ್ದೆ. ಐ ಆಮ್ ರಿಯಲಿ ಸಾರಿ, ನೀನು ಬರ್ತಿರೋದು ನಾನು ನೋಡಲಿಲ್ಲ. ಅದು ಪ್ರಿಯಾ, ಅರ್ಜುನಣ್ಣ ಇನ್ಸ್ಪೆಕ್ಟರ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದ. ಏನು ಮಾತಾಡ್ತಿದ್ದ ಅಂತ ಕದ್ದು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತಿದ್ದೆ. ಅಷ್ಟೆಲ್ಲ ನನಗೆ ಡೌಟ್ ಬಂದ್ಬಿಡ್ತು. ದೇವ್ರ ದೊಡ್ಡವನು, ಜಸ್ಟ್ ಮಿಸ್ಸು. ಸದ್ಯ ಬಚಾವಾದೆ. ಗೊತ್ತಾಯ್ತು, ನಾನು ಗಮನಿಸಿದೆ. ಆದ್ರೆ ನೀನು ಹೋಗ್ತಾರೋ ಸ್ಪೀಡು, ಹಿಡ್ದಿರೋ ರೂಟ್ ನೋಡ್ತಾ ಇದ್ರೆ ನನಗೆ ಭಯ ಆಗ್ತಿದೆ ಅಶ್ವಿನ್. ಯಾವಾಗ ಯಾರ ಹತ್ರ ಹೇಗೆ ಸಿಕ್ಕಾಕೊಳ್ತೀಯ ಅಂತ. ದಿಸ್ ಇಸ್ ನಾಟ್ ಗುಡ್. ನೋಡು, ನಾವೇನೇ ಆಟ ಆಡಿದ್ರು ಒಂದೇ ಒಂದ್ ಸಣ್ಣ ಸುಳುವನು ನಾವ್ ಯಾರಿಗೂ ಬಿಟ್ಕೊಡ್ಬಾರ್ದು. ಅಲ್ಲ ಪ್ರಿಯಾ, ಇದೇನು ಈಗ ಹೇಳ್ತಿದ್ಯಾ? ನಾನು ಯಾವತ್ತು ಯಾರನ್ನ ಬಿಟ್ಕೊಟ್ಟಿದ್ದೀನಿ ಹೇಳು? ಅಶ್ವಿನ್, ನೀನ್ ಸೋಫಾರ್ ಬಿಟ್ಕೊಟ್ಟಿಲ್ಲ, ಆದ್ರೆ ಇವಾಗ ಬಿಟ್ಕೊಡ್ತಿದ್ಯಲ್ಲ, ಅದು ಹೋಗಿ ಹೋಗಿ ಅರ್ಜುನ್ ಕೈಗೆ ಸಿಕ್ಕಾಕೊಳ್ತಾ ಇದೆ. ನಿನ್ ಜೊತೆಗೆ ನಾವೆಲ್ಲರೂ ಸೇರಿ ಕಮ್ಮಿ ಎಣಿಸ್ಬೇಕಾಗ್ತಿತ್ತು. ಅಯ್ಯೋ ಬಿಡು, ನಡೆಯ ಕಾಲು ಎಡುವುದು ಸಹಜ ತಾನೆ. ಅದ್ ಎಲ್ಲ ವಿಷಯದಲ್ಲೂ ಅಪ್ಲೈ ಆಗಲ್ಲ ಅಶ್ವಿನ್. ಅದ್ರಲ್ಲೂ ನಾವು ಕ್ರಿಮಿನಲ್ಸ್ಗಳು ಪ್ರತಿ ಹೆಜ್ಜೆ ಇಡುವಾಗ್ಲೂ ಮೈಯೆಲ್ಲ ಕಣ್ಣಾಗಿರ್ಬೇಕು. ಈಗ ನನ್ನನ್ನೇ ತಗೋ. ಕರ್ಣ ನನ್ನನ್ನ ದೇವತೆ ಅಂತ ಅನ್ಕೊಂಡಿದ್ದಾನೆ. ನನ್ ತರಲ್ಲಿ ಏನು ಓಡ್ತಿದೆ ಅಂತ ಅವನಿಗೆ ಗೊತ್ತೇ ಇಲ್ಲ. ಅದ್ರ ಬಗ್ಗೆ ಒಂದ್ ಸಣ್ಣ ಕ್ಲೂ ಕೂಡ ಇಲ್ಲ. ಅಷ್ಟೇ ಯಾಕೆ, ಸೇವಂತಿ ನಾನು ಆ ಜನ್ಮದ ಶತ್ರುಗಳು ಅಂತ ಅವನಿಗೆ ಗೊತ್ತಾ? ಅಷ್ಟ್ರ ಮಟ್ಟಿಗೆ ನಾನು ಅದನ್ನ ಕವರ್ ಮಾಡಿದ್ದೀನಿ. ಇವನ್ ನಾನು ನಿಂತಾರನೆ. ನಾನು ಮಾಡ್ತಿರೋ ಕೆಲಸ ನನ್ನ ನೆರಳಿಗೂ ಕೂಡ ಗೊತ್ತಿಲ್ಲ. ನಿನ್ನ ಗಂಡ ಸೇವಂತಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ ಮನೆ ಇವತ್ತು ನನ್ನ ಹೆಸರಲ್ಲಿದೆ. ಅದು ಈ ಮನೆಯವ್ರಿಗಾಗ್ಲಿ ನಿನಗಾಗ್ಲಿ ಗೊತ್ತಿದ್ಯಾ ಪ್ರಿಯಾ ಅವರೇ? ಸರಿ, ಮುಂದಕ್ಕೆ ಈ ಕೇಸ್ ಗತಿ ಏನು? ಅಲ್ಲಿ